ಮಾಡಿರಿ. ಮತ್ತೆ ಎಲ್ಲದಕ್ಕಿಂತ ನಮಗೆ ಸಂತೋಷ ಆಗಿದ್ದೇನೆ, ನಿಮ್ಮೂರು ಶಾಲೆ ನೋಡಿ ಬಹಳ ಖುಷಿ ಆಗ್ತಿದೆ. ಒಳ್ಳೆ ಸುಂದರವಾದ ಇದು ಸರ್ಕಾರಿ ಶಾಲೆನೇ ಅನಿಸೋದಿಲ್ಲ, ಅಷ್ಟು ಚಲೋ ಶಾಲೆಯನ್ನ ನೀವು ಕಟ್ಟಿದ್ದೀರಿ. ಮತ್ತಿಷ್ಟೆಲ್ಲ ಹಿರಿಯರು, ಯುವಕರು, ಇಂಥ ಒಳ್ಳೆಯ ಕೆಲಸಗಳು ಊರಲ್ಲಿ ನಡೀತಿರ್ಬೇಕು. ಒಂದು ಊರಿನ ನಿಜವಾದ ವೈಭವ, ಒಂದು ಹಳ್ಳಿಯ ನಿಜವಾದ ವೈಭವ, ಆ ಊರಾಗ ಬಹಳ ದೊಡ್ಡ ಶ್ರೀಮಂತರದಾರಂದ್ರೆ ಆ ಊರಿನ ವೈಭವ ಅಲ್ಲ. ಅಲ್ಲಿ ಬಹಳ ದೊಡ್ಡ ದೊಡ್ಡ ಜಮೀನ್ದಾರದಾರಂದ್ರೂ ಆ ಊರಿನ ವೈಭವ ಅಲ್ಲ. ಒಂದು ಊರಿನ ನಿಜವಾದ ವೈಭವ ಯಾವುದು ಅಂದ್ರ, ಯಾವ ಊರಲ್ಲಿ ಅಲ್ಲಿಯ ಹಿರಿಯರು, ಯುವಕರು ಊರಿನ ಹಿತಕ್ಕಾಗಿ ಪಕ್ಷ ಮರೆತು, ಜಾತಿ ಮರೆತು ಊರಿನ ಹಿತಕ್ಕೆ ಹೆಗಲು ಕೊಟ್ಟು ದುಡಿತಾರಲ್ಲ, ಅದು ಆ ಊರಿನ ನಿಜವಾದ ವೈಭವ. ಅಂಥ ಒಂದು ವೈಭವ ಈ ಗುರುಶಾಂತೇಶನ ಈ ಪುಣ್ಯ ತಾಣದಲ್ಲಿ ಕಾಣ್ಲಿಕ್ಕೆ, ನೋಡ್ಲಿಕ್ಕೆ ಸಂತೋಷ ಅನಿಸ್ತದೆ. ನಿಮಗ್ ನೋಡ್ರಿ, ಇಷ್ಟು 2 ಗಂಟೆಗೆ ಯಾರು ಕೂಡ್ತಾರ ಜನ, ನೀವೆಲ್ಲ ಎಷ್ಟು ಸಂತೋಷ ಸಮಾಧಾನದಿಂದ ಕೊಡುತ್ತೆ. ಒಂದೊಂದು ದೇವ್ರ ಗುಡಿಯಾಗ ಒಂದು ಸ್ವಲ್ಪ ಅಮಾಸಿಗೆ ಎಣ್ಣೆ ಕಡಿಮೆ ಆದ್ರೂ ಬಂದು ಕಾಡ್ತಾವ್ ದೇವ್ರುಗಳು. ನೀವಿಷ್ಟು 2 ಗಂಟೆ ಆದ್ರೂ ಪಾಪ ನಿಮಗೇನು ಹಾಕ್ಯಾರೋ ಇಲ್ಲೋ ಗೊತ್ತಿಲ್ಲ, ಇಷ್ಟ ಸಮಾಧಾನದಿಂದ ಕುಳಿತಿರಲ್ಲ. ನಿಮ್ಮ ಮುಖ ನೋಡಿಬಿಟ್ರೆ ಮತ್ತೆ ಯಾವ ದೇವರ ದರ್ಶನ ಬೇಡ. ಇದು ನಿಜವಾದ ದೇವರ ಮಾಡಿರಿ. ಮತ್ತೆ ಎಲ್ಲದಕ್ಕಿಂತ ನಮಗೆ ಸಂತೋಷ ಆಗಿದ್ದೇನೆ, ನಿಮ್ಮೂರು ಶಾಲೆ ನೋಡಿ ಬಹಳ ಖುಷಿ ಆಗ್ತಿದೆ. ಒಳ್ಳೆ ಸುಂದರವಾದ ಇದು ಸರ್ಕಾರಿ ಶಾಲೆನೇ ಅನಿಸೋದಿಲ್ಲ, ಅಷ್ಟು ಚಲೋ ಶಾಲೆಯನ್ನ ನೀವು ಕಟ್ಟಿದ್ದೀರಿ. ಮತ್ತಿಷ್ಟೆಲ್ಲ ಹಿರಿಯರು, ಯುವಕರು, ಇಂಥ ಒಳ್ಳೆಯ ಕೆಲಸಗಳು ಊರಲ್ಲಿ ನಡೀತಿರ್ಬೇಕು. ಒಂದು ಊರಿನ ನಿಜವಾದ ವೈಭವ, ಒಂದು ಹಳ್ಳಿಯ ನಿಜವಾದ ವೈಭವ, ಆ ಊರಾಗ ಬಹಳ ದೊಡ್ಡ ಶ್ರೀಮಂತರದಾರಂದ್ರೆ ಆ ಊರಿನ ವೈಭವ ಅಲ್ಲ. ಅಲ್ಲಿ ಬಹಳ ದೊಡ್ಡ ದೊಡ್ಡ ಜಮೀನ್ದಾರದಾರಂದ್ರೂ ಆ ಊರಿನ ವೈಭವ ಅಲ್ಲ. ಒಂದು ಊರಿನ ನಿಜವಾದ ವೈಭವ ಯಾವುದು ಅಂದ್ರ, ಯಾವ ಊರಲ್ಲಿ ಅಲ್ಲಿಯ ಹಿರಿಯರು, ಯುವಕರು ಊರಿನ ಹಿತಕ್ಕಾಗಿ ಪಕ್ಷ ಮರೆತು, ಜಾತಿ ಮರೆತು ಊರಿನ ಹಿತಕ್ಕೆ ಹೆಗಲು ಕೊಟ್ಟು ದುಡಿತಾರಲ್ಲ, ಅದು ಆ ಊರಿನ ನಿಜವಾದ ವೈಭವ. ಅಂಥ ಒಂದು ವೈಭವ ಈ ಗುರುಶಾಂತೇಶನ ಈ ಪುಣ್ಯ ತಾಣದಲ್ಲಿ ಕಾಣ್ಲಿಕ್ಕೆ, ನೋಡ್ಲಿಕ್ಕೆ ಸಂತೋಷ ಅನಿಸ್ತದೆ. ನಿಮಗ್ ನೋಡ್ರಿ, ಇಷ್ಟು 2 ಗಂಟೆಗೆ ಯಾರು ಕೂಡ್ತಾರ ಜನ, ನೀವೆಲ್ಲ ಎಷ್ಟು ಸಂತೋಷ ಸಮಾಧಾನದಿಂದ ಕೊಡುತ್ತೆ. ಒಂದೊಂದು ದೇವ್ರ ಗುಡಿಯಾಗ ಒಂದು ಸ್ವಲ್ಪ ಅಮಾಸಿಗೆ ಎಣ್ಣೆ ಕಡಿಮೆ ಆದ್ರೂ ಬಂದು ಕಾಡ್ತಾವ್ ದೇವ್ರುಗಳು. ನೀವಿಷ್ಟು 2 ಗಂಟೆ ಆದ್ರೂ ಪಾಪ ನಿಮಗೇನು ಹಾಕ್ಯಾರೋ ಇಲ್ಲೋ ಗೊತ್ತಿಲ್ಲ, ಇಷ್ಟ ಸಮಾಧಾನದಿಂದ ಕುಳಿತಿರಲ್ಲ. ನಿಮ್ಮ ಮುಖ ನೋಡಿಬಿಟ್ರೆ ಮತ್ತೆ ಯಾವ ದೇವರ ದರ್ಶನ ಬೇಡ. ಇದು ನಿಜವಾದ ದೇವರ